ನಮಸ್ತೆ ರೈತ ಬಾಂಧವರೇ. ಇವತ್ತು ನಾವು ರಾಸಾಯನಿಕ ಕೃಷಿಯಿಂದ ಸಾಕಷ್ಟು ಭೂಮಿಯ ಫಲವತ್ತತೆಯನ್ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಇವತ್ತು ಭೂಮಿ ಕಠೋರ ಆಗ್ತಾ ಇದೆ, ಸಾಕಷ್ಟು ಪರಿಣಾಮಗಳು ಬೀರ್ತಾ ಇದಾವೆ, ಮತ್ತೆ ಆರೋಗ್ಯ ಪರಿಣಾಮಗಳು ಬೀಳ್ತಾ ಇದಾವೆ. ನಮ್ಮ ಆಶಾ ಪ್ರಮೋಷನ್ ಡಾಡಾಜಿ ಆರ್ಗ್ಯಾನಿಕ್ ಕಂಪನಿಯ ಪ್ರಾಡಕ್ಟ್ಗಳ ಟೆಕ್ನಾಲಜಿಯಿಂದ ಯಾವ ರೀತಿಯಾಗಿ ಭೂಮಿಯ ಫಲವತ್ತತೆ ಮತ್ತು ಇಳುವರಿಯನ್ನ ಯಾವ ರೀತಿಯಾಗಿ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ನಾನು ಒಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪ್ರಾಡಕ್ಟ್ ಆದಂತ DNC90, ಈ DNC90 ಬಳಸೋದ್ರಿಂದ ಡಾಕ್ ಆಫ್ ನಿಮ್ ಕ್ಯಾಸ್ಟ್ರಾಲ್ ಇದರಲ್ಲಿ ಸಗಣಿ ಗೊಬ್ಬರದ ಎಕ್ಸ್ಟ್ರಾಕ್ಟ್ ಇರುತ್ತೆ, ಮತ್ತೆ ಬೇವಿನ ಹಿಂಡಿ, ಹರಳಿಂಡಿ, ಹೊಂಗೆ ಹಿಂಡಿ, ಟ್ರೈಕೋಡರ್ಮಾ, ಸೂಡೋಮೋನಾಸ್, ಹ್ಯೂಮಿಕ್ ಪುಲ್ವಿಕೋ ಈ ರೀತಿಯಾದಂತ ಕಂಟೆಂಟ್ಸ್ ಗಳಿರ್ತವೆ. ಇವುಗಳನ್ನ ಹಾಕೋದ್ರಿಂದ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ, ಮತ್ತೆ ಫಲವತ್ತಿಕೆ ಜಾಸ್ತಿ ಆಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಬಿಲ್ಡ್ ಮಾಡ್ತಾ ಇವತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲನ್ನ ಜಾಸ್ತಿ ಮಾಡ್ತಾ ಇವಾಗ ಆಲ್ಟರ್ನೇಟಿವ್ ಆಗಿ ತಿಪ್ಪೆ ಗೊಬ್ಬರದ ಆಲ್ಟರ್ನೇಟಿವ್ ಆಗಿದೆ ಇದು. ಇದನ್ನು ತಿಪ್ಪೆ ಗೊಬ್ಬರದ 10 ಪಟ್ಟು ಕೆಲಸ ಮಾಡುತ್ತೆ. ಸುಮಾರು ಒಂದು 10 ಟೇಲರ್ ತಿಪ್ಪೆ ಗೊಬ್ಬರ ಯಾವ ರೀತಿಯ ಕೆಲಸ ಮಾಡುತ್ತೆ ಆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥ ನಮ್ದು ಏಕೈಕ ಪ್ರಾಡಕ್ಟ್ ಯಾವ್ದಪ್ಪ DNC90. ಇದನ್ನ 1 ಎಕರೆಗೆ 1 ಬ್ಯಾಗ್ ಅನ್ನ 3 kg ಇರುತ್ತೆ. ನ್ಯಾನೋ ಟೆಕ್ನಾಲಜಿ, ನ್ಯಾನೋ ತಂತ್ರಜ್ಞಾನದಲ್ಲಿ ಇದನ್ನ ಬಿಲ್ಡ್ ಮಾಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಕ್ರಾಪ್ ಸುಧಾ ಅನ್ನತಕ್ಕಂಥ ಪ್ರಾಡಕ್ಟ್, ಈ ಕ್ರಾಪ್ ಸುಧಾ ಪ್ರಾಡಕ್ಟ್ ಅನ್ನ 1 ಎಕರೆಗೆ 2 ಬ್ಯಾಗ್ ಹಾಕಬೇಕು. ಇದು DNC91 ಕ್ರಾಪ್ ಸುಧಾ 2 ಹಾಕೋದ್ರಿಂದ ಸುಮಾರು ಒಂದು 10 ಟೇಲರ್ ತಿಪ್ಪೆ ಗೊಬ್ಬರ ಹಾಕಿದಂತ ಒಂದು ಪರಿಣಾಮ ಕಾಣಬಹುದು. ಇಲ್ಲಿ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಪ್ಲಸ್ ಅಮಿನೋ ಆಸಿಡ್ಸ್, ಮತ್ತೆ ಇದು ಸೋಯಾಬೀನ್ ಕೇಕ್ ಇಂದ ಗ್ರಾನ್ಯುಲ್ ಗಳನ್ನ ಮಾಡಿರ್ತಾರೆ. ಇದನ್ನ ಹಾಕೋದ್ರಿಂದ ಭೂಮಿಯಲ್ಲಿ ಸಾಕಷ್ಟು ನೀರಿನ ಹಿಡುವಳಿಯನ್ನ ಜಾಸ್ತಿ ಮಾಡುತ್ತೆ, ವಾಟರ್ ಕನ್ಸಂಪ್ಷನ್ ಜಾಸ್ತಿ ಮಾಡುತ್ತೆ, ಮತ್ತೆ ಆಕ್ಟಿವ್ ಕಾಂಪೋಸ್ಟ್ ಅನ್ನ ಮಾಡುತ್ತೆ. ನಿಮ್ಮಲ್ಲಿ ಈಗ ಕಬ್ಬಲ್ಲಿ ರೌದಿ ಸುಡ್ತಾ ಇರ್ತಾರೆ, ಅದು ಇನ್ಆಕ್ಟಿವ್ ಇರುತ್ತೆ, ಆಕ್ಟಿವ್ ಮಾಡಿಕೊಡುತ್ತೆ. ಸೂಕ್ಷ್ಮಾಣು ಜೀವಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಿಲ್ಡ್ ಮಾಡುತ್ತೆ, ಮತ್ತೆ ಅದಕ್ಕೆ ಸೂಕ್ಷ್ಮಾಣು ಜೀವಿಗಳಿಗೆ ನಿಮ್ಮ ಕೃಷಿ ತ್ಯಾಜ್ಯವನ್ನ ಆಹಾರವಾಗಿ ಕನ್ವರ್ಟ್ ಮಾಡುತ್ತೆ. ಇದನ್ನ ಹಾಕೋದ್ರಿಂದ ನೀರಿನ ಹಿಡುವಳಿ ಮತ್ತೆ ನಿಮಗೆ ನೀರಿನ 8 ದಿವಸಕ್ಕೊಮ್ಮೆ ಹಾಸುವಂತ ನೀರನ್ನ 12-15 ದಿವಸವರೆಗೂ ಹಾಸದೇ ಇದ್ರು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಇದನ್ನ ಭೂಮಿಯನ್ನ ಸ್ಪಂಜ್ ಟೈಪ್ ಮಾಡುತ್ತೆ, ತುಂಬಾ ಮೃದುವಾಗಿ ಕೆಲಸ ಮಾಡುತ್ತೆ. ಭೂಮಿ ಮೃದು ಆದಾಗ ಭೂಮಿಯ ಕೆಳಗಡೆ ಇರತಕ್ಕಂತ ಎಲ್ಲಾ ಪೋಷಕಾಂಶಗಳ ಬೇರು ಆಳವಾಗಿ ಇಳಿದಾಗ ಭೂಮಿಯಲ್ಲಿ ಇರತಕ್ಕಂತ ಎಲ್ಲಾ ಖನಿಜಾಂಶಗಳನ್ನ ಹೀರ್ಲಿಕ್ಕೆ ಸಾಮರ್ಥ್ಯ ಜಾಸ್ತಿ ಕೊಡುತ್ತೆ. ಸೊ ಹಾಗಾಗಿ ನಮ್ಮ DNC91 ಕ್ರಾಪ್ ಸುಧಾ 2 ಹಾಕೋದ್ರಿಂದ ನಿಮ್ಗೆ ಎಲ್ಲಾ ತರದ ಪೋಷಕಾಂಶಗಳನ್ನ, ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅವೈಲಬಿಲಿಟಿಯನ್ನು ಮಾಡಿಕೊಡುತ್ತೆ, ಮತ್ತೆ ಬೇರುಗಳಿಗೆ ಅಪ್ಟೇಕ್ ಮಾಡಿಕೊಡುತ್ತೆ, ಬೇರುಗಳಿಗೆ ಆಹಾರವಾಗಿ ಕನ್ವರ್ಟ್ ಮಾಡಿಕೊಡುತ್ತೆ, ಮತ್ತೆ ಹ್ಯೂಮಿಕ್ ಪುಲ್ವಿಕ್ ಬೇರುಗಳಿಗೆ ಇಮ್ಯುನಿಟಿ ಪವರ್ ನ ಡೆವಲಪ್ಮೆಂಟ್ ಮಾಡುತ್ತೆ. ಈ ರೀತಿಯಾಗಿ ನಮ್ಮ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನ ತೆಗಿಬಹುದು. ಜೊತೆಗೆ ನಿಮಗೆ ಹೆಚ್ಚಿನ ಕುಳೆಯನ್ನು ಕೂಡ ತೆಗಿಬಹುದು. ನಮ್ಮ ಪ್ರಾಡಕ್ಟ್ ಅನ್ನ ಟೆಕ್ನಾಲಜಿಯನ್ನು ಬಳಸ್ಕೊಂಡು, ಪ್ರತಿಯೊಂದು ನಮ್ಮಲ್ಲಿ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು 4 ನಿರಂತರ ಕುಳೆಗಳನ್ನು ತೆಗಿಬಹುದು. ಇವತ್ತು ರೈತರು 1-2 ಕುಳೆ ತಗೊಂತಾ ಇದ್ದಾರೆ, 3ನೇ ಕುಳೆಗೆ ತುಂಬಾ ಕಡಿಮೆ ಇಳುವರಿ ಬರೋ ಕಾರಣ ತೆಗಿತಾ ಇದ್ದಾರೆ. ತೆಗೆದು ಹಚ್ಚಬೇಕಂದ್ರೆ ಸಾಕಷ್ಟು ಖರ್ಚುಗಳಿದಾವೆ. ಸುಮಾರು ಏನಿಲ್ಲ ಅಂತಂದ್ರೆ ತೆಗಿಲಿಕ್ಕೆ 10,000 ಖರ್ಚಿದೆ, ಮತ್ತೆ ಹಚ್ಚಲಿಕ್ಕಂದ್ರೆ 25,000-30,000, ಟೋಟಲ್ ಒಂದು 40,000 ಖರ್ಚುಗಳನ್ನ ಮಾಡ್ಬೇಕಾಗುತ್ತೆ. ಅದೇ ಖರ್ಚನ್ನ ನಮ್ಮ ಆಶಾ ಪ್ರಮೋಷನ್ ಡಾಡಾಜಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ನಿರಂತರ 4 ಕುಳೆಗಳನ್ನ ಪಡಿಬಹುದು. 4ನೇ ಕುಳೆನು 55-65 ಟನ್ ಇಳುವರಿಯನ್ನ ತೆಗಿಬಹುದು. ಸಾಕಷ್ಟು ರೈತರಿಗೆ ನಾವು ಮಾದರಿಯಾಗಿ ಮಾಡಿಕೊಟ್ಟಿದ್ದೇವೆ. ನೀವು ಕೂಡ ಈ ರೀತಿಯಾದಂತ ನಮ್ಮ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ರಿ. ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ತಿಪ್ಪೆ ಗೊಬ್ಬರದ ಅಂಶವನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ನಮ್ಮ ಪ್ರಾಡಕ್ಟ್ ಗಳನ್ನ ಬಳಸಿ. ಮತ್ತೆ ಇದರಲ್ಲಿ ಗೊಣ್ಣೆ ಹುಳು ಮತ್ತೆ ಗೊರ್ಲೆಗಳನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇದೆ. ಇದರಲ್ಲಿ ನೀಮ್ ಇರೋದ್ರಿಂದ ಗೊಣ್ಣೆ ಹುಳುಗಳನ್ನ ಕೂಡ ನ್ಯಾಚುರಲ್ ಆಗಿ ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಹುರುಮಲ್ಗೆ ಜಾಸ್ತಿ ಸಂಖ್ಯೆಯಲ್ಲಿ ಬರುತ್ತೆ, ಮತ್ತೆ ಕಳೆಯನ್ನ ಜಾಸ್ತಿ ಬರುತ್ತೆ. ನಮ್ಮ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ಸಾಕಷ್ಟು ಕಳೆ ನಿಯಂತ್ರಣ ಕೂಡ ಮಾಡಬಹುದು. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಜಮೀನಿನಲ್ಲಿ, ನಿಮ್ಮ ಹೊಲ ಗದ್ದೆಗಳಲ್ಲಿ ನಮ್ಮ ಪ್ರಾಡಕ್ಟ್ ಗಳನ್ನ ಬಳಸಿ ನಿಮ್ಮ ಭೂಮಿಯ ಫಲವತ್ತತೆಯನ್ನ ಉಳಿಸಿ. ಈ ರೀತಿ